ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದ 57ನೇ ಸಂಚಿಕೆಯಲ್ಲಿ ಉಳಿದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರಧ ವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದೆ ನಾವು ವಿದುರ ನೀತಿಯನ್ನು ನೋಡ್ತಾ ಇದ್ವಿ. ವಿದುರ ರಾತ್ರಿ ಕುಳಿತು ಯಾವ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ಧರ್ಮ ಬೋಧನೆಯನ್ನು ಮಾಡ್ತಾನೆ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲ ಪ್ರತಿಪ್ರಶ್ನೆ ಆದಾಗಲೂ ನಿನಗೆ ಇದರ ಸಮಸ್ಯೆ ಇದೆಯೇ, ನೀನು ಯಾಕೆ ಈ ಥರ ನಡೀತಾ ಇದೆಯಾ, ಇದರಲ್ಲಿ ಹೇಳ್ತಕ್ಕಂತಹ ಒಂದು ಮಾತನ್ನು ನೀನು ನಡೆಸ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿಯೇ ಅವನಿಗೆ ಹೇಳ್ತಾನೆ. ಕಡೆಗೆ ಮನುಷ್ಯನ ಮನಸ್ಸು ಬದಲಾವಣೆ ಆಗಬೇಕು ಅಂದರೆ, ಒಂದು ವಿಗ್ರಹ ಆಗಬೇಕಾದರೆ ಎಷ್ಟೋ ಪೆಟ್ಟುಗಳು ಬೀಳಬೇಕು. ಅದೇ ರೀತಿಯಲ್ಲಿ ಇವನು ಸಣ್ಣ ಸಣ್ಣ ಪೆಟ್ಟುಗಳನ್ನು ಹಾಕ್ತಾ ಇದ್ದಾನೆ. ಇವನ ಮನಸ್ಸಿನಲ್ಲಿಯೂ ಕೊನೆಯ ವೇಳೆಗೆ ಹೌದು ತಪ್ಪು ಅನ್ನುವ ಭಾವನೆ ಬರ್ತದೆ. ಹಾಗಾಗಿ ಅವನು ಸಂಜಯನ ಜೊತೆಯಲ್ಲಿ ಮುಂದೆ ಕೂತ್ಕೊಂಡಾಗ, ಇಲ್ಲಪ್ಪ ಅವರು ಯುಧಿಷ್ಠಿರ ಅವರು ಯೋಗ್ಯನವನು ಅಂತ ಹೇಳಿ ಮಾತನಾಡ್ತಾನೆ. ಆದರೆ ಏನು, ತನ್ನ ಮನಸ್ಸಿನ ಮೇಲೆ ಅವನಿಗೆ ಹಿಡಿತ ಇಲ್ಲ. ದುರ್ಯೋಧನ ಇವನನ್ನು ಲೆಕ್ಕಿಸೋದು ಇಲ್ಲ. ಹಂಗಂತ ಇವನು ರಾಜನಲ್ವಾ, ನಾನು ಮಾಡದೆ ಈ ರೀತಿ ಅಂತ ಖಡಾಖಂಡಿತವಾಗಿ ಹೇಳುವ ಶಕ್ತಿ ಕೂಡ ಅವನಲ್ಲಿಲ್ಲ. ಮುಂದುವರೆದು ಏನು ಹೇಳ್ತಾನೆ ವಿದುರ ಅಂತ ನೋಡೋಣ. ದೀಪ ದೀಪವ ತೊಳಲಿ ಕರ್ಮ ಕಳಾಪದಲ್ಲಿ ಕುದಿ ಕುದಿದು ನಾನಾ ರೂಪಿನಿಂದಾರ್ಜಿಸಿದ ಧರ್ಮದ ಗೊಡವೆ ದಾನೇಕೆ. ಭೂಪ ಕೇಳೈ ಸತ್ಯ ಒಂದೇ ಸೋಪನವು ಸಗ್ಗಕ್ಕೆ. ಜನ್ಮದ ಕೂಪರಕ್ಕಿದು ನಾವೆಯಾಗಿಹುದು. ಭೂಪ ಕೇಳೈ ಸತ್ಯ ಒಂದೇ ಸೋಪನವು ಸಗ್ಗಕ್ಕೆ. ಜನ್ಮದ ಕೂಪರಕ್ಕಿದು ನಾವೆಯಾಗಿಹುದು ಎಂದನ ವಿದುರ. ದೀಪ ದೀಪವ ತೊಳಲಿ ಕರ್ಮ ಕಳಾಪದಲ್ಲಿ ಕುದಿ ಕುದಿದು. ಈ ಜೀವನ ನಡೆಸೋದಕ್ಕೆ ತರಾವರಿ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡು. ಒದ್ದಾಡುವುದು ಬೇರೆ ಬೇರೆ ರೀತಿಯಲ್ಲಿ ಒದ್ದಾಡಿ ಅದು ಶ್ಲಾಘ್ಯವೋ ಅಲ್ಲವೋ ಆ ರೀತಿಯಲ್ಲಿ ಸಂಪಾದನೆ ಮಾಡಬೇಕೋ ಬಿಡಬೇಕೋ, ನಾವು ಮಾಡತಕ್ಕ ರೀತಿ ಸರಿಯೋ ಅಲ್ವೋ, ಒಟ್ಟಿನಲ್ಲಿ ಹೊಟ್ಟೆ ಹೊರೆಯುವ ಲೆಕ್ಕದಲ್ಲಿ ಹಣವನ್ನು ಸಂಪಾದನೆ ಮಾಡುವುದು. ದೀಪವನ್ನು ಹಿಡಿದುಕೊಂಡು ಹೋಗಿ ಹುಡುಕೋದಂತೆ. ಯಾವ ಕೆಲಸ ಮಾಡಿದರೆ ಪುಣ್ಯ ಸಿಗ್ತದೆ, ಯಾವುದರಲ್ಲಿ ಪುಣ್ಯ ಸಿಗೋದಿಲ್ಲ ಅಂತ ಹೇಳಿ. ಯಾಕೆಂದರೆ ನಮಗೆ ಗೊತ್ತಿರೋದಿಲ್ಲ ನೋಡಿ. ಅದಕ್ಕೆ ಒಂದು ಬಹಳ ಸುಲಭವಾದ ಮಾರ್ಗವಿದೆ. ಧೃತರಾಷ್ಟ್ರ ಕೇಳು, ಸತ್ಯ ಒಂದೇ ಸೋಪನವು ಸಗ್ಗಕ್ಕೆ. ಜನ್ಮದ ಕೂಪರಕ್ಕಿದು ನಾವೆಯಾಗಿಹುದು ಎಂದನ ವಿದುರ. ಸತ್ಯ ಒಂದೇ ಸೋಪನವು ಸಗ್ಗಕ್ಕೆ. ಸ್ವರ್ಗಕ್ಕೆ ಮೆಟ್ಟಲು ಕೇವಲ ಸತ್ಯ ಮಾತ್ರ. ಸತ್ಯ ಮಾರ್ಗದಿಂದ ನಡೆದರೆ ಸ್ವರ್ಗ ತಾನೇ ತಾನಾಗಿ ಸಿಗುತ್ತೆ. ದೀಪವನ್ನು ಹಿಡಿದುಕೊಂಡು ಹೋಗಿ ಪುಣ್ಯದ ಕಾರ್ಯ ಯಾವುದು ಅಂತ ಹುಡುಕ್ತಕ್ಕಂತಹದ್ದು ಪ್ರಮೇಯ ಇಲ್ಲ. ಕೇವಲ ಸತ್ಯ ಮಾರ್ಗದಲ್ಲಿ ನಡೆದರೆ ಸಾಕು, ನಮಗೆ ಸದ್ಗತಿ ಪ್ರಾಪ್ತವಾಗ್ತದೆ ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಯಾಕೆ ಅಂದರೆ ಅವನ ಜೀವನದಲ್ಲಿ ನಡೀತಾ ಇರೋದೆಲ್ಲ ಅಧರ್ಮ, ಅಸತ್ಯ.
ತ್ರಿವಿಧ ಪುರುಷ ರಾಜನ್ ಉತ್ತಮಾಧಮ ಮಧ್ಯಮ ನಿಯೋಜಯೇತ್ ಯಥಾವತ್ ತಾನ್ ತ್ರಿವಿಧೇಶ್ವವ ಕರ್ಮಸು. ಅಂದರೆ ಪ್ರಪಂಚದಲ್ಲಿ 3 ಥರ ಜನಗಳಿದ್ದಾರೆ, ಉತ್ತಮರು, ಮಧ್ಯಮರು ಮತ್ತು ಅಧಮರು ಅಂತ ಹೇಳಿ ಅವರನ್ನು ವಿಂಗಡಿಸಲಾಗಿದೆ. ಕೆಲಸ ಕೊಡಬೇಕಾದ್ರೆ, ಜವಾಬ್ದಾರಿ ಕೊಡಬೇಕಾದ್ರೆ ನಾವು ಎಂತಹ ಜವಾಬ್ದಾರಿ ಕೊಡಬೇಕು? ಅಧಮನಿಗೆ ಅಧಮ ವೃತ್ತಿಯ ಜವಾಬ್ದಾರಿಯನ್ನೇ ಕೊಡಬೇಕು, ಮಧ್ಯಮನಿಗೆ ಮಧ್ಯಮ ವೃತ್ತಿಯ ಜವಾಬ್ದಾರಿ ಕೊಡಬೇಕು, ಉತ್ತಮನಿಗೆ ಉತ್ತಮ ವೃತ್ತಿಯ ಜವಾಬ್ದಾರಿಯನ್ನು ಕೊಡಬೇಕು. ನೀನೇನು ಮಾಡ್ತಾ ಇದ್ದೀಯಾ? ಕರ್ಣ, ಶಕುನಿ, ದುಶ್ಯಾಸನ ಅಂತವರುಗಳನ್ನ ಮಂತ್ರಿ ಪದವಿಯಲ್ಲಿ ಕೂರಿಸಿದ್ದೀಯಾ? ನಿನಗಿಷ್ಟು ಅರ್ಥ ಆಗೋದಿಲ್ವೇ ಧೃತರಾಷ್ಟ್ರ ಅಂತ ಹೇಳ್ತಾನೆ. ಆಮೇಲೆ ಒಬ್ಬ ಮನುಷ್ಯನಿಗೆ 3 ರೀತಿಯ ಸಂತೋಷಗಳು. ಒಂದು ರಾಜ್ಯ ಪ್ರಾಪ್ತಿ, ಇನ್ನೊಂದು ಪುತ್ರನ ಜನನ, 3ನೇದು ಒಂದು ವರದಾನ. ಭಗವಂತ ಏನಾದ್ರು ವರದಾನ ಕೊಟ್ಟರೆ ಅಥವಾ ನಮ್ಮ ಹಿರಿಯರು ಯಾವುದಾದರೂ ಒಂದು ವರವನ್ನು ಕೊಟ್ಟರೆ, ಅಂದರೆ ಅದೇ ರೀತಿಯಲ್ಲಿ ಆಸ್ತಿ ಇರ್ಬೋದು, ಏನೇ ಇರ್ಬೋದು, ಇದು ಮನುಷ್ಯನಿಗೆ ಬಹಳ ಸಂತೋಷವನ್ನು ಕೊಡ್ತದಂತೆ. ಆದರೆ ಇದು ಈ 3ರಲ್ಲಿಯೂ ಸಿಗದಷ್ಟು ಸಂತೋಷ ಯಾವಾಗ ಸಿಗ್ತದೆ ಅಂತ ಅಂದರೆ, ನಮ್ಮ ಶತ್ರುವೇ ಆಗಲಿ ಆಪತ್ಕಾಲದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅವನನ್ನು ಅಲ್ಲಿಂದ ಬಿಡಿಸತಕ್ಕಂತಹ ಸಂತೋಷ ಇದೆಯಲ್ಲ, ಆ ಸಂತೋಷ ಈ 3 ಸಂತೋಷಗಳನ್ನು ಸೇರಿಸಿದರೂ ಕೂಡ ಆಗೋದಿಲ್ಲ, ಅಷ್ಟು ಸಂತೋಷ ಸಿಗ್ತದೆ ಅಂತ ಹೇಳ್ತಾರೆ. ಇಂತಹದ್ದು ಪ್ರತಿಯೊಬ್ಬರ ಅನುಭವದಲ್ಲೂ ಇರ್ತದೆ. ಬೇಕಾದರೆ ನೋಡಿ, ಯಾರಾದರೂ ತುಂಬ ಕಷ್ಟ ಅಂತ ಒದ್ದಾಡ್ತಾ ಇರ್ತಾರೆ, ಅವರಲ್ಲಿ ಒಂದು 1000 ರೂಪಾಯಿನೂ ಹೊಂದಿಸೋಕ್ಕಾಗೋದಿಲ್ಲ. 1000 ರೂಪಾಯಿ ಹೊಂದಿಸದೆ ಹೋದರೆ ಅವ್ರ ಮನೆ ಜೀವನಗಳೇ ನಡೆಯೋದಿಲ್ಲ. ಹುಷಾರಿಲ್ಲದೆ ಇರೋರಿಗೆ ಅಥವಾ ಆಸ್ಪತ್ರೆಯಲ್ಲಿರೋರಿಗೆ ಕೊಡೋದಕ್ಕೆ ಆಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನೀವೇನಾದರೂ ಒಂದು 500 ರೂಪಾಯಿ ಸಹಾಯ ಮಾಡಿದರೆ, ನೀವು ಮನೆಯಲ್ಲಿ ಮೃಷ್ಟಾನ್ನ ಮಾಡಿ ಊಟ ಮಾಡಿದ್ದಕ್ಕಿಂತ ಸಂತೋಷ ಅವರ ಕಣ್ಣಿನಲ್ಲಿ ಆ ಕಣ್ಣೀರನ್ನು ಒರೆಸಿದಂತಹ ಸಂತೋಷ ಇದೆಯಲ್ಲ, ಅದು ವಿಶೇಷವಾದಂಥ ಸಂತೋಷ, ಮನುಷ್ಯನಲ್ಲಿ ಇರಬೇಕಾದಂತಹ ಗುಣ. ಶರಣಾಗತನಾದವನು, ಭಕ್ತನು ಮತ್ತು ಕಷ್ಟದಲ್ಲಿ ಇರತಕ್ಕಂತಹ ಮನುಷ್ಯ, ಈ 3ರನ್ನು ಯಾವಾಗಲೂ ಕೈ ಬಿಡಲೇಬಾರದು. ಅಂದರೆ ಅವರಿಗೆ ಯಾವಾಗಲೂ ನಾವು ಸಹಾಯವನ್ನು ಮಾಡಬೇಕು ಅಂತ ಹೇಳಿ. ನೋಡಿ, ಇದರಲ್ಲಿ ಒಂದು ಅದ್ಭುತವಾದಂತಹ ಉದಾಹರಣೆಯನ್ನು ನಾವು ನೆನೆಸ್ಕೊಳ್ಬೋದು. ರಾಮಾಯಣವನ್ನು ಹಿಂದೆ ಕೇಳಿದ್ವಿ. ಅಲ್ಲಿ ವಿಭೀಷಣ ರಾಮನ ಶರಣಾಗತಿಗೆ ಬರ್ತಾನೆ. ವಿಭೀಷಣ ಯಾರು? ರಾಕ್ಷಸನ ತಮ್ಮ. ಸುಗ್ರೀವ ಹೇಳ್ತಾನೆ, ಅವನು ರಾಕ್ಷಸನ ತಮ್ಮ. ಅವನು ಆ ರಾಕ್ಷಸ ಅವರ ಅಣ್ಣನೇ ಕಳಿಸ್ಕೊಟ್ಟಿರಬಹುದು, ಅಥವಾ ಇಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಭೇದವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಸಂಹಾರ ಮಾಡತಕ್ಕಂತಹ ಉಪಾಯವನ್ನು ಮಾಡಿರ್ಬೋದು. ಅವನನ್ನು ಸೇರಿಸ್ಕೋಬೇಡ ಅಂತ ಹೇಳಿ. ಆಗ ರಾಮ ಹೇಳ್ತಾನೆ, ಅಪ್ಪ ಸುಗ್ರೀವ, ಹೋಗಿ ಕರ್ಕೊಂಡು ಬಾ ವಿಭೀಷಣನ. ಸುಗ್ರೀವ ಆನಯಸ್ವ ವಿಭೀಷಣಂ ವಿಭೀಷಣೋ ಯದಿವಾ ರಾವಣ ಸ್ವಯಂ ಅಂತ ಹೇಳ್ತಾನೆ. ಅಂದರೆ ಸ್ವಯಂ ರಾವಣನೇ ಬಂದರು, ತನ್ನ ಶತ್ರುವೇ ಬಂದರು ಶರಣಾಗತನಾಗಿ, ನಾವು ಅವನನ್ನು ಸಲಹುತ್ತೇನೆ, ಕಾಪಾಡ್ತೇನೆ ಅಂತ ಹೇಳಿ. ಅದಕ್ಕೆ ಅವನು ಹೇಳ್ತಾನೆ, ಸಹೃದೇವ ಪ್ರಪನ್ನಾಯ ತವಸ್ಮಿತಿ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ ಅಂತ ಹೇಳಿ. ಶ್ರೀರಾಮ ಎಂತಹ ಕರುಣಾಳು, ಅವನು ಯಾವ ರೀತಿಯಲ್ಲಿ ಕಷ್ಟದಲ್ಲಿರ್ತಕ್ಕಂತಹವ್ರನ್ನ ಕಾಪಾಡಬೇಕು ಅನ್ನೋದನ್ನು ಎಷ್ಟು ಸುಲಭವಾಗಿ ಹೇಳ್ತಾನೆ. ಸಹೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಯಾಚತೆ, ನಾನು ನಿನ್ನವನು ಅಂತ ಹೇಳಿ, ಸಹೃದನು ಅಂತ ಹೇಳಿ ಒಂದು ಮಾತು ಹೇಳಿದರೆ, ಅಭಯಂ ಸರ್ವಭೂತೇಭ್ಯ, ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಅಭಯವನ್ನು ಕೊಡ್ತೇನೆ, ಇದು ನನ್ನ ವ್ರತ ಅಂತ ಹೇಳ್ತಾನೆ. ಹಾಗಾಗಿ ಕಷ್ಟದಲ್ಲಿ ಇರತಕ್ಕಂಥವನು, ಭಕ್ತನಾದವನು, ಶರಣಾಗತಿಯಾಗಿ ಬಂದವನನ್ನು ಯಾವತ್ತೂ ಕೈ ಬಿಡಬಾರದು ಅಂತ ಹೇಳಿ ಮತ್ತೆ ಮುಂದುವರಿಸಿ ಹೇಳ್ತಾನೆ, ಈ 4 ಜನಗಳು ಯಾವಾಗಲೂ ಸಮೃದ್ಧನಾದಂತಹ ಒಳ್ಳೆಯ ಮನಸ್ಸಿರುವವನ ಮನೆಯಲ್ಲಿ ಇರಬೇಕಂತೆ, ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ. ಯಾರು ಅಂದರೆ, ಚತ್ವಾರಿತೆ ತಾತ ಗೃಹೇ ವಸಂತು ಶ್ರಿಯಾಭಿಜುಷ್ಟಸ್ಯ ಗೃಹಸ್ಥ ಧರ್ಮಂ ವೃದ್ಧೋ ಜಾತಿ ಅವಸನ್ನ ಕುಲೀನಃ ಸದಾ ದರಿದ್ರೋ ಭಗಿನೀ ಚಾನಿ ಶಸ್ತ್ಯಾಹ. ಅಂದರೆ ಒಂದು ಮನೆಯಲ್ಲಿ ಒಬ್ಬ ವೃದ್ಧನಾದವನು ಇರಬೇಕು. ಯಾಕೆ ಅಂದರೆ, ಮಹಾಭಾರತದಲ್ಲಿ ಮುಂದೆ ನೀವು ಕೇಳ್ತೀರಿ, ಕುಲನಾಶವಾಗಿ ಹೋದರೆ ಏನಾಗತ್ತೆ ಅಂತ ಹೇಳಿ
ಕುಲವೇ ನಾಶವಾಗಿ ಹೋದ ಮೇಲೆ ನಾನು ಯಾಕೆ ಬದುಕಿರಬೇಕು ಅಂತ ಹೇಳಿ ಅರ್ಜುನ ಹೇಳಿ ಕೃಷ್ಣನನ್ನು ನಾ ಯುದ್ಧ ಮಾಡೋದಿಲ್ಲ ಅಂತಾನೆ. ಆದರೆ ಕುಲ ನಾಶವಾದರೆ ಏನಾಗುತ್ತೆ ಅಂದರೆ ಅವಾಗ ಹೇಳ್ತಾನಂತೆ, ಕುಲ ನಾಶವಾಗ ಹೋದರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲವೂ ನಾಶವಾಗಿ ಹೋಗುತ್ತೆ. ಅದು ಸನಾತನವಾದಂತಹ ಸಂಸ್ಕೃತಿ ವೃದ್ಧರ ಮೂಲಕ ಮನೆಗಳಲ್ಲಿ ಬರಬೇಕು, ವಯಸ್ಸಾದವರು ಮನೆಯಲ್ಲಿ ಇರಬೇಕು ಅನ್ನೋ ಉದ್ದೇಶ. ಹಾಗಾಗಿ ನಮ್ಮ ಸಂಸ್ಕೃತಿಗಳೆಲ್ಲ ಹೋಗಿಬಿಡ್ತವೆ ಅಂತ ಹೇಳಿ ಒಬ್ಬ ವೃದ್ಧ ಇರಬೇಕು. ಮತ್ತು ಕಷ್ಟದಲ್ಲಿದ್ದಂತಹ ಸ್ನೇಹಿತ ತನ್ನ ಮನೆಯಲ್ಲಿ ಉಳಿಸ್ಕೊಳ್ಬೇಕು. ಮಕ್ಕಳಿಲ್ಲದೆ ಇರತಕ್ಕಂತಹ ತಂಗಿಯಾಗಲಿ ಅಣ್ಣನಾಗಲಿ ಆದರೆ ನಮ್ಮ ಮನೆಯಲ್ಲಿ ಅವಕಾಶ ಇಟ್ಟು ಅವರಿಗೆ ವಸತಿಯನ್ನು ನಾವು ಮಾಡಿಕೊಡಬೇಕು ಅಂತ ಹೇಳಿ ಹೇಳ್ತಾನೆ. ಈಗ ಕಷ್ಟದಲ್ಲಿ ಇರತಕ್ಕಂತಹ ಸ್ನೇಹಿತನ ವಿಚಾರವಾಗಿಯೇ ಅವನು ಸ್ನೇಹಿತನಂತನಾರು ತಿಳ್ಕೊ ಅಂತ ಹೇಳಿ ಇವರನ್ನು ಅಂತಹವರೇ ಮನೆಯಲ್ಲಿ ಇರಬೇಕು ಅಂದಾಗ ನೀನು ನಿನ್ನ ಸ್ವಂತ ಪುತ್ರರನ್ನೇ ಮನೆಯಿಂದ ಓಡಿಸ್ತಾ ಇದ್ದೀಯಲ್ಲ ಅನ್ನುವ ರೀತಿಯಲ್ಲಿ ಅವನು ಹೇಳ್ತಾನೆ. ಮತ್ತು ತಂದೆ ತಾಯಿ ಗುರುಗಳು ಮತ್ತು ಯಜ್ಞೇಶ್ವರ ಮತ್ತು ಆತ್ಮ ಇದಿಷ್ಟು ಜನಗಳಿಗೆ ದ್ರೋಹ ಮಾಡಬಾರ್ದು ಅಂತ. ತಾಯಿ ತಂದೆಯರಿಗೆ ದ್ರೋಹ ಮಾಡಬಾರ್ದು. ಯಜ್ಞವನ್ನು ಮಾಡಬೇಕಾದ್ರೆ ಯಜ್ಞೇಶ್ವರನಿಗೆ ಆಹುತಿಯನ್ನು ಕೊಡಬೇಕು. ಅವನ ಯಜ್ಞೇಶ್ವರ ಯಾರು? ಈ ಆತ್ಮದಲ್ಲಿ ಇರತಕ್ಕಂತಹ ಪರಮಾತ್ಮ. ಇವರುಗಳಿಗೆ ಅಂದರೆ ಆತ್ಮಚ್ಯುತಿಯನ್ನು ಮಾಡಿಕೊಳ್ಬಾರ್ದು ನೀನು. ಮುಂದುವರೆದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ರಾಜ್ಯ ಲಭಿಸಿಬಿಟ್ಟಿದೆ ಅಂತ ಹೇಳಿ ನೀನು ಅಹಂಕಾರವನ್ನು ಪಾಡಬೇಡ, ಅನುಚಿತವಾಗಿ ವರ್ತನೆಯನ್ನು ಮಾಡಬೇಡ. ಯಾಕೆ ಅಂದರೆ ಮುಪ್ಪು ಮನುಷ್ಯನ ಸೌಂದರ್ಯವನ್ನು ಯಾವ ರೀತಿ ಆವರಿಸಿತ್ತೋ ಅದೇ ರೀತಿಯಲ್ಲಿ ನಿನ್ನ ಸಂಪತ್ತನ್ನು ಕೂಡ ನಿನ್ನ ಉದ್ದಟತನ ತಿಂದು ಹಾಕಿಬಿಡುತ್ತೆ ಅಂತ. ವಿಧವಾಗಿ ಬೈತಾನೆ. ಇಲ್ಲ ಸಣ್ಣದಾಗಿ ಕುಟುಕ್ತಾನೆ, ಇಲ್ಲದೇ ಇದ್ದರೆ ಬೈತಾನೆ. ನೀನು ನಡೀತಿರ್ತಕ್ಕಂತಹ ರೀತಿ ಸರಿ ಇಲ್ಲ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಯಾವ ಮನುಷ್ಯ ದಂಡನೆ ಮಾಡೋದಕ್ಕೆ ಯೋಗ್ಯನಾಗಿದ್ದರೂ, ದಂಡಿಸಲು ಯೋಗ್ಯನಾಗಿದ್ದರೂ ಕೂಡ ಕ್ಷಮಿಸ್ತಾನೋ, ಮತ್ತು ಬಡವನಾಗಿದ್ದರೂ ತಾನು ದಾನ ಮಾಡ್ತಾನೋ, ಇವರಿಬ್ಬರೂ ಪರಮಾತ್ಮನ ಜೊತೆಯಲ್ಲಿಯೇ ಪಾದಾರವಿಂದಗಳಲ್ಲಿಯೇ ಇರ್ತಾರೆ. ಯಾವಾಗ ನಾರಾಯಣನೂ ಕೂಡ ಇವರಲ್ಲಿ ಸಂತೋಷ ಪಡ್ತಾನೆ ಅಂತ ಹೇಳ್ತಾನೆ. ಏನಂದರೆ ದಾನ ಮಾಡೋದು ಶ್ರೇಷ್ಠ ಅಂತ ಹೇಳ್ತೀವಿ. ದಾನವಿಲ್ಲದ ವಿತ್ತ ಬುದ್ಧ ಸಮ್ಮಾನವಿಲ್ಲದ ರಾಷ್ಟ್ರ ಅಂತ. ದಾನವಿಲ್ಲದೆ ಇರತಕ್ಕಂಥ ವಿತ್ತವೇ ಅದು ವೇಸ್ಟು. ಅದರಲ್ಲಿಯೂ ಹಣವೇ ಇಲ್ಲದೆ ಇರತಕ್ಕಂತಹ ದಾನ ಮಾಡೋದಿದೆಯಲ್ಲ, ಅಂತಹವರು ದಾನ ಮಾಡೋದು ಪರಮಾತ್ಮನಿಗೆ ಮೆಚ್ಚುಗೆ ಆಗ್ತಕ್ಕಂಥದ್ದೇ. ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ಈ ಮುಳುಬಾಗಿಲಿನಲ್ಲಿ ಆಂಜನೇಯನ ದೇವಸ್ಥಾನ ಇದೆಯಲ್ಲ, ಅದನ್ನು ಈಗ ಕೆಲವು ವರ್ಷಗಳ ಹಿಂದೆ ಉದ್ಧಾರ ಮಾಡಿದರು. ಆ ಉದ್ಧಾರ ಮಾಡಬೇಕಾದ್ರೆ ಒಬ್ಬ ದಾಸಯ್ಯ ಹೋದ. ದಾಸಯ್ಯ ಅಂದರೆ ಈ ಜಾಗಟೆ ಹೊಡ್ಕೊಂಡು ಬಂದು ಭಿಕ್ಷವನ್ನು ಬೇಡ್ತಾರಲ್ಲ ಅವರು. ಆ ಮನುಷ್ಯ ದೇವಸ್ಥಾನ ಕಟ್ತಾ ಇರೋದು ನೋಡಿ ಆ ಕನ್ವೀನರ್ ಅವ್ರ ಹತ್ರ ಹೋಗಿ, ಸ್ವಾಮಿ ಒಪ್ಪಿಸ್ಕೊಳ್ಬೇಕು, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂತ ಹೇಳಿಕೊಟ್ಟನಂತೆ. ಎಷ್ಟು ಹಣ ಕೊಟ್ಟ ಅಂದರೆ ಇವ್ರು ಲೆಕ್ಕ ಹಾಕಿದ್ದಾರೆ, ಏನೋ ಪುಡಿಗಾಸನ್ನು ಕೊಡ್ತಾನೆ ಅಂತ ಹೇಳಿ. ಅವನು ಹಣ ಕೈಯಲ್ಲಿ ಇಟ್ಕೊಂಡಿರಲಿಲ್ಲ. ಅವನ ಹತ್ರ ಒಂದು ಪಾಸ್ಬುಕ್ ಇತ್ತು. ಆ ಪಾಸ್ಬುಕ್ ಪೋಸ್ಟ್ ಆಫೀಸ್ ಪಾಸ್ಬುಕ್ಕಲ್ಲಿ, ಇದು ನನಗೆ ಗೊತ್ತಾಗೋದಿಲ್ಲ, ಇದರಲ್ಲಿ ಎಷ್ಟಿದೆ ಆ ಹಣವನ್ನು ದೇವಸ್ಥಾನಕ್ಕೆ ತಗೊಳ್ಳಿ ಅಂತ ಕೊಟ್ಟರೆ ಅದರಲ್ಲಿ ಸುಮಾರು 1.25 ಲಕ್ಷ ರೂಪಾಯಿ ಹಣ ಇತ್ತಂತೆ. 1.25 ಲಕ್ಷ ರೂಪಾಯಿ ಹಣ ಕೊಟ್ಟವನು ಯಾರು? ದರಿದ್ರ. ಅವನು ಬೇಡಿ ತಿನ್ನತಕ್ಕಂತಹವನು. ಅವನು ಹೇಳ್ತಾನಂತೆ, ಇಷ್ಟೊಂದು ಹಣ ನೀ ಕೊಡ್ತಾ ಇದ್ದಿಲ್ಲ, ನಿನ್ನ ಜೀವನಕ್ಕೆ ಬೇಡವೇನಯ್ಯ ಅಂದರೆ, ಇಲ್ಲ ಸ್ವಾಮಿ, ನಮ್ಮ ಪೂರ್ವಿಕರು ಸನಾತನ ವೃದ್ಧರಾದವರು ಮನೆಯಲ್ಲಿರಬೇಕು ಅನ್ನೋದು ಇದಕ್ಕೇನೆ. ನನ್ನ ಪೂರ್ವಿಕರು ಹೇಳ್ತಾ ಇದ್ರು, ನಮ್ಮ ಸಂಪಾದನೆಯಲ್ಲಿ 6ನೇ ಒಂದು ಭಾಗವನ್ನು ಭಗವತ್ ಸೇವೆ ಧರ್ಮ ಕೆಲಸಕ್ಕೆ ಇಡಬೇಕು ಅಂತ ಹೇಳಿ. ಆ ರೀತಿಯಲ್ಲಿ ಇಟ್ಟಿದ್ದ ಹಣ ಇದು. ನಾವು ಭಿಕ್ಷೆ ಬೇಡ್ತೀವಲ್ಲ, ಅದರಲ್ಲಿ ತೆಗೆದಿಟ್ಟಿರ್ತಕ್ಕಂತಹ ಹಣ ಅಂತ ಹೇಳಿ 1.5 ಲಕ್ಷ ರೂಪಾಯಿ ಹಣವನ್ನು ದೇವಸ್ಥಾನಕ್ಕೆ ಕೊಟ್ಟಂತೆ. ಹೇಳಿ ಆಲೋಚನೆ ಮಾಡಿ, ಎಷ್ಟೋ ಲಕ್ಷೋಪಲಕ್ಷ ಹಣವನ್ನು ಇಟ್ಕೊಂಡಿರೋರಿಗೂ ಕೂಡ ಈ ಮನಸ್ಸು ಬರೋದಿಲ್ಲ. ನಿಜವಾಗಿಯೂ ಪರಮಾತ್ಮನಿಗೆ ಸಮೀಪವಾದಂಥವರೇ ಆಗ್ತಾರೆ. ಈ ಕಾಮದ ಆಸೆ ಇರತಕ್ಕಂಥ ಹೆಂಗಸರು ಪುರುಷರನ್ನು ಪ್ರೀತಿಸ್ತಾರಂತೆ. ಮತ್ತು ಕೆಲವು ಗಂಡಸರಿದ್ದಾರಲ್ಲ, ತಮ್ಮ ಕೆಲಸವನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಮುಖಂಡರನ್ನು, ತಮ್ಮ ಹಿರಿಯರನ್ನು ಹೊಗಳು ಭಟ್ರ ಥರ ಅವರನ್ನು ಇದು ಮಾಡಿ, ತಾವು ತಮಗೆ ಬರಬೇಕಾದಂತಹ ಎಲ್ಲವನ್ನು ತೆಗೆದುಕೊಂಡು ಕಷ್ಟ ಕಾಲ ಬಂದಾಗ ಅವರು ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾರಂತೆ. ನಾವು ಅದಕ್ಕೇ
ಮನುಷ್ಯರನ್ನು ನೋಡಿ ಅವರು ಕೆಟ್ಟದಾಗಿ ಮಾತನಾಡಿದರೂ ಕೂಡ ಸತ್ಯವಿದೆಯೇ ಅನ್ನತಕ್ಕಂಥದ್ದನ್ನು ನೋಡಿ ನಾವು ಅವರನ್ನು ನಮ್ಮ ಜೊತೆಯಲ್ಲಿ ಸೇರಿಸ್ಕೊಳ್ಬೇಕು ಅಂತ ಹೇಳಿ. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪತ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ ಅಂತ ಹೇಳಿ ವಿಭೀಷಣ ರಾವಣನಿಗೆ ಹೇಳ್ತಾನೆ. ರಾವಣನ ತುಂಬು ಸಭೆಯಲ್ಲಿ ವಿಭೀಷಣ, ಅಣ್ಣ ಬೇಡ, ಸೀತೆಯನ್ನು ಬಿಟ್ಟು ಸೀತೆಯನ್ನು, ನಿನಗೆ ಕಷ್ಟವಾಗ್ತಾ ಇದೆ, ಸೀತೆ ನಮ್ಮ ಲಂಕೆಗೆ ಬಂದ ದಿವಸದಿಂದ ನನಗೆ ಅಪಶಕನಗಳು ಕಾಣ್ತಾ ಇದೆ, ಯಾವ ಕಾರಣಕ್ಕೂ ಸೀತೆಯನ್ನು ಇಟ್ಕೋಬೇಡ, ನೀನು ಈ ಥರ ರಾಮನನ್ನು ಗೆಲ್ಲುವ ತಂತ್ರವನ್ನು ಮಾಡಬೇಡ, ಯುದ್ಧ ಬೇಡ, ಕೊಟ್ಟುಬಿಡು ಸೀತೆಯನ್ನು ಅಂತ ಹೇಳಿ ಪರಿಪರಿಯಾಗಿ ಹೇಳಿದಾಗ ರಾಜಸಭೆಯಲ್ಲಿ ಅವಮಾನಿತನಾಗಿ ಮಾಡಿ ಅವನು ಇಲ್ಲಿ ಹೇಳದೆ ಹೋದ್ರೂ ಅಲ್ಲಿ ರಾಮನ ಹತ್ರ ಹೇಳ್ಕೊಳ್ತಾನೆ, ನನ್ನನ್ನು ದಾಸನ ರೀತಿಯಲ್ಲಿ ನಡೆಸಿಕೊಂಡ ನಮ್ಮ ಅಣ್ಣ ಅಂತ ಹೇಳಿ. ಅವರ ಅಣ್ಣನಿಗೆ ಅಷ್ಟೊಂದು ಪರಿಪರಿಯಾಗಿ ವಿಭೀಷಣ ಹೇಳ್ತಾನೆ. ಸುಲಭ ಪುರುಷ ರಾಜನ್, ಬಹಳ ಸುಲಭವಾಗಿ ಸಿಗ್ತಾರೆ. ಯಾರು? ಪ್ರಿಯವಾದ ಮಾತುಗಳನ್ನು ಆಡಿ ತಮ್ಮ ಕೆಲಸವನ್ನು ಸಾಧನೆ ಮಾಡಿಕೊಳ್ಳೋರು. ಅಪ್ರಿಯಸ್ಯ ಚ ಪತ್ಯಸ್ಯ, ಪಥ್ಯವಾದದ್ದು ಅಪಥ್ಯವಾದದ್ದನ್ನು ಬೇರ್ಪಡಿಸಿ ಅಪ್ರಿಯವಾದ ವಿಚಾರಗಳನ್ನು ಅಪ್ರಿಯವಾಗಿ ಮಾತನಾಡತಕ್ಕಂತಹವರು, ಅಪ್ರಿಯವಾದದ್ದನ್ನು ಹೇಳ್ತಕ್ಕಂತಹವರು ವಕ್ತಾ ಶ್ರೋತಾಚ ದುರ್ಲಭ, ಬಹಳ ಕಡಿಮೆ ನಿನಗೆ ಸಿಗೋರು ಅಂತ ಹೇಳಿರ್ತಾನೆ. ನಿಜವಾಗಿಯೂ ಯಾರು ಕಟುವಾಗಿಯೂ ಹೇಳ್ತಾರೋ, ಸತ್ಯವನ್ನು ಹೇಳ್ತಾರೋ ಅವರು ಆಪತ್ಕಾಲಗಳಿಗೆ ಸಹಾಯವಾಗತಕ್ಕಂಥವ್ರು ಅಂತ ಹೇಳಿ. ಸುಧರ್ಮದೊಳಾರ್ಜಿಸಿದ ಧನವು ಐಸಿ ಸಿರಿವರ್ಧಿಸುವುದು, ಅದರಿಂ ದೇಶ ಮಂಗಳ ಪುತ್ರ ಮಿತ್ರ ಕಳತ್ರ ವರಿ ವಿಜಯ ಪೈಸರಿಸುವುದು, ಬಂದು ಬಳಿವಿಡಿದು ಆಸುರದ ಪದವಿದನರಿದು ಭೂಮಿಶ ಧರ್ಮವ ಹಿಡಿ ಅಧರ್ಮವ ಬಿಟ್ಟು ಕಳೆಯಂದ. ಧರ್ಮ ಮಾರ್ಗದಲ್ಲಿ ಆರ್ಜಿಸಿದಂತಹ ಹಣ, ಧರ್ಮ ಮಾರ್ಗದಲ್ಲಿ ಸಂಪಾದನೆಯಿಂದ ಮಾಡಿದಂತಹ ಹಣದಿಂದ ನಮ್ಮ ಸಂಸಾರ ವೃದ್ಧಿಯಾಗ್ತದೆ. ಪುತ್ರ ಮಿತ್ರ ಕಳತ್ರ ಎಲ್ಲ ನಮ್ಮ ರಾಷ್ಟ್ರಕ್ಕೂ ಕೂಡ ಸಹಾಯವಾಗ್ತದೆ. ಪುತ್ರಗಳ ವೃದ್ಧಿ, ಮಕ್ಕಳು ಮೊಮ್ಮಕ್ಕಳ ಅಭಿವೃದ್ಧಿಯಾಗುತ್ತೆ, ರಾಷ್ಟ್ರಕ್ಕೂ ಸಹಾಯವಾಗುತ್ತದೆ. ಆದರೆ ಆಸುರದ ಪಥವಿಡಿದು ಈ ಆಸುರಿ ವೃತ್ತಿಯಲ್ಲಿ ಸಂಪಾದನೆಯನ್ನು ಮಾಡಿ ಅದರಿಂದ ಉದ್ಧಾರವಾಗುವುದಕ್ಕೆ ಹೋಗಬೇಡ. ಧರ್ಮವ ಹಿಡಿ ಅಧರ್ಮವ ಕಳೆಯಂದ, ಬಿಟ್ಟು ಕಳೆಯಂದ. ಧರ್ಮ ಮಾರ್ಗವನ್ನು ಹಿಡಿ ಧೃತರಾಷ್ಟ್ರ, ಅಧರ್ಮವನ್ನು ಹಿಡಿಯಬೇಡ ಅಂತ ಹೇಳ್ತಾನೆ. ನಮಗೆ ಗೊತ್ತೇ ಇದೆ, ಯಾರು ಧರ್ಮದಲ್ಲಿ ನಡೀತಾರೋ ಅವರ ಜಯ ಗ್ಯಾರಂಟಿ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮ ಮಾರ್ಗದಲ್ಲಿ ನಡೆದವರಿಗೆ ಯಾವತ್ತಿದ್ರೂ ಕೂಡ ಅವರಿಗೆ ಆ ರಕ್ಷಣೆ ಪರಮಾತ್ಮ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ. ನರಜನುಮವತ್ಯಧಿಕವೂ ಅದರೊಳು ಗುರು ಹಿರಿಯರಿವರೆಂದು ದಾನಕ್ಕರು ಹರವರೆಲ್ಲೆಂದು ನೋಡದೆ ಮೂಢ ಮಾರ್ಗದಲ್ಲಿ ಕರೆದ ಪಾತ್ರಂಗಿತ್ತು ಪಾತ್ರನ ಪರಿಹರಿಸಲು ಈ ಎರಡರಿಂ ಸಂಹರಣವೈದುವುದು ಆರ್ಜಿಸಿದ ಧನವು ಅರಸ ಕೇಳೆಂದ. ಅಪ್ಪ ರಾಜ ಕೇಳು, ನರಜನ್ಮ ಅತ್ಯಧಿಕವು. ನರಜನ್ಮ ಇದೆಯಲ್ಲ, ಇದು ಬಹಳ ಯೋನಿಗಳನ್ನು ದಾಟಿ ಬರಬೇಕು. ಅದರಲ್ಲಿ ಯಾರು ಗುರುಗಳು, ಯಾರು ಹಿರಿಯರು ಅನ್ನೋದನ್ನು ನಾವು ತಿಳ್ಕೊಂಡು ನಡ್ಕೊಳ್ಬೇಕು. ಗುರು ಹರಿಯರಿವರೆಂದು ದಾನಕ್ಕರು ಹರಿವರಲ್ಲೆಂದು, ಯಾರು ದಾನಕ್ಕೆ ಅರ್ಹರು, ಯಾರು ದಾನಕ್ಕೆ ಅರ್ಹರಲ್ಲ ಅನ್ನೋದನ್ನು ತಿಳಿದು ನೋಡದೆ, ಅದನ್ನು ತಿಳ್ಕೊಳ್ಳದೆ ಮೂಢ ಮಾರ್ಗದಲ್ಲಿ ಏನಾದರೂ ನಾವು ಕರೆದ ಅಪಾತ್ರಂಗಿತ್ತು, ಯಾರು ಪಾತ್ರನಲ್ವೋ ಸತ್ಪಾತ್ರನಲ್ವೋ ಅಂತಹವನಿಗೆ ಕೊಟ್ಟು
ಪಾತ್ರನನ್ನು ಸತ್ಪಾತ್ರನಿಗೆ ನಾವು ಆ ಕರ್ಮವನ್ನು ಆ ದಾನವನ್ನು ಕೊಡದೆ ಹೋದರೆ ನಾವು ಗಳಿಸಿದಂತಹ ಹಣ ಇದೆಯಲ್ಲ ಅದೆಲ್ಲ ಸರ್ವನಾಶವಾಗಿ ಹೋಗ್ತದೆ ಅಂತ ಹೇಳ್ತಾನೆ. ಇದರಲ್ಲಿ ಒಂದು ಸುಂದರವಾದ ಒಂದು ಸಣ್ಣ ಕಥೆ ಇದೆ. ಏನಾಗುತ್ತೆ ಅಂದರೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು, ಪಾತ್ರ ಯಾರು ಅಪಾತ್ರ ಯಾರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡೇ ವ್ಯವಹಾರವನ್ನು ಮಾಡಬೇಕು. ಸೊಡರೆಣ್ಣೆ ತೀರಿದರೆ ಕೊಡ ಎತ್ತಿ ಸುರಿವರೆ, ಕೊಡಬೇಡ ಕೊಡದೆ ಇರಬೇಡ, ಒಟ್ಟಿನಲ್ಲಿ ದಾನವನ್ನು ಬಿಡಬೇಡ. ದಾನವನ್ನು ಮಾಡಬೇಕು, ಆದರೆ ದೀಪದಲ್ಲಿ ಎಣ್ಣೆ ಕಡಿಮೆ ಆಯಿತು ಅಂತ ಕೊಡ ಎತ್ತಿ ಸುರಿಯೋದಿಲ್ಲ, ಆವಾಗ ಆರಿ ಹೋಗ್ತದೆ. ಅದು ಒಂದಾಯಿತು. ಎರಡನೆಯದು, ಒಬ್ಬ ರಾಜ ಇದ್ದಂತೆ, ಅವನ ಹತ್ರ ಒಂದು ಅದ್ಭುತವಾದಂಥ ಒಂದು ಕುದುರೆ ಇದ್ದಂತೆ. ಆ ಕುದುರೆ ಎಷ್ಟು ಸುಂದರವಾಗಿತ್ತು ಅಂತಂದರೆ ಅದನ್ನು ನೋಡೋದಕ್ಕೆ ಜನ ಬರ್ತಾ ಇದ್ರಂತೆ. ನೋಡೋಕ್ಕೆ ಜನ ಬರ್ತಾ ಇದ್ರು, ಅವರಿಗೆಲ್ಲ ಸಮ್ಮಾನದಿಂದ ಸಂತೋಷದಿಂದ ಪಾಪ ಬಂದು ನೋಡ್ಕೊಂಡು ಹೋಗಲಿ ಅಂತ ಬಿಡ್ತಾ ಇದ್ದ. ಅಂಥ ಅದ್ಭುತವಾದಂಥ ಕುದುರೆ. ಒಂದು ದಿವಸ ಇದೇ ಕ್ಯೂನಲ್ಲಿ ಒಬ್ಬ ಬರ್ತಾನೆ. ಒಬ್ಬ ಬಂದವನು, ರಾಜರೇ ಇದು ನಿಮ್ಮ ಕುದುರೆಯ, ಬಹಳ ಅದ್ಭುತವಾಗಿದೆ, ಆದರೆ ಇದು ನಿಮ್ಮ ಹತ್ರ ಇರೋದಿಲ್ಲ ಬಿಡಿ ಅಂತ ಹೇಳಿ ಹೋಗಿರ್ತಾನೆ. ಇವನು ಯಾಕೆ ಹೀಗೆ ಹೇಳ್ದ ಅನ್ನೋದು ಇವನಿಗೆ ಅರ್ಥವಾಗಿರೋದಿಲ್ಲ. ಮತ್ತೊಂದು ದಿವಸ ಇವನು ರಾಜ ಕುದುರೆಯ ಮೇಲೆ ಪ್ರಯಾಣ ಮಾಡ್ತಾ ಇರ್ತಾನೆ. ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಬ್ಬ ಕುಂಟ ಕೂತ್ಕೊಂಡು ಕೆಳಗಡೆನಲ್ಲಿ, ಸ್ವಾಮಿ ನನ್ನನ್ನು ಅಲ್ಲಿ ತನಕ ಕರ್ಕೊಂಡು ಹೋಗ್ಬಿಡಿ ಸ್ವಾಮಿ ಅಂತ ಅಂತಾನಂತೆ. ಹಂಗೆ ಅಂದಾಗ ಇವನೇನು ಮಾಡ್ತಾನೆ, ರಾಜ ಇಳಿತಾನೆ. ಇಳಿದುಬಿಟ್ಟು, ಅವನು ದಯಾಳು ರಾಜ, ತಗೊಂಡು ಹೋಗಿ ಇವನನ್ನು ತೆಗೆದು ಎತ್ತಿ ಕುದುರೆಯ ಮೇಲೆ ಕೂರಿಸ್ತಾನೆ. ಕೂರಿಸಿದ ಕೂಡಲೇ ಇವನು ರಾಜ ಹತ್ತೋದಕ್ಕೂ ಕಾಯೋದಿಲ್ಲ, ತಾನು ಲಗಾಮನ್ನು ಎಳೆದು ಆ ಕುದುರೆಯನ್ನು ತಗೊಂಡು ಮುಂದೆ ಹೊರಟು ಹೋಗ್ಬಿಡ್ತಾನಂತೆ. ಮುಂದೆ ಹೊರಟು ಹೋದಾಗ ಅವನು ಹೇಳ್ತಾನಂತೆ, ನಾನು ಅವತ್ತೇ ಹೇಳಿದೆ ಅಲ್ವಾ ಇದು ನಿನ್ನ ಹತ್ರ ಇರೋದಿಲ್ಲ ಅಂತ ಹೇಳಿ. ಅಂದರೆ ಅವನು ಕಳ್ಳ. ಅವನು, ಅಯ್ಯೋ ಕಳ್ಳನೇನೋ ನೀನು, ಆಗಲಿ ಬಿಡು, ಕುದುರೆಯನ್ನು ನಿನಗೆ ಕೊಟ್ಟಿದ್ದೀನಿ, ತೊಗೊಂಡು ಹೋಗ್ತೀಯಂತೆ, ಆದರೆ ನಿಲ್ಲಿಸು, ಒಂದು ಮಾತನ್ನು ಹೇಳಬೇಕು ನಿನ್ನ ಹತ್ರ ಅಂತಾನಂತೆ. ನಿನಗೆ ಕೊಟ್ಟಿದ್ದೇನೆ ಅಂತ ರಾಜನ ವಿಚಾರ ಗೊತ್ತು ಅವನಿಗೆ. ದಾನ ಒಂದು ಸತಿ ಕೊಟ್ಟುಬಿಟ್ರೆ ವಾಪಸ್ ಕೇಳೋದಿಲ್ಲ ಅಂತ ಹೇಳಿ. ಆವಾಗ ಅವನು ನಿಂತು ಕೇಳ್ತಾನಂತೆ, ಏನು ವಿಚಾರ ಅಂದರೆ, ನೋಡು, ಈ ಕಥೆಯನ್ನು ಮಾತ್ರ ಯಾರಿಗೂ ಹೇಳಬೇಡ ನೀನು, ಇದು ಒಂದೇ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಅಂತಾನಂತೆ. ಯಾಕೆ ಹೇಳಬಾರ್ದು ಅಂತಂದರೆ, ಜನಗಳಿಗೆ ದಾನದಲ್ಲಿ ವಿಶ್ವಾಸ ಹೊರಟು ಹೋಗ್ಬಿಡ್ತದೆ. ದಾನ ಕೊಡುವುದರಲ್ಲಿ ವಿಶ್ವಾಸ ಹೊರಟು ಹೋಗ್ಬಿಡ್ತದೆ. ಅಪಾತ್ರರಿಗೆ ದಾನ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಆಗಿಬಿಡ್ತದೆ. ದಯವಿಟ್ಟು ಈ ಕಥೆಯನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿದಂತೆ. ಹಾಗಾಗಿ ಪಾತ್ರನನ್ನು ಪರಿಹರಿಸಬೇಕು, ಅಪಾತ್ರನನ್ನು ನೋಡಿ ಅವನಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಇದು ಇಲ್ಲಿ ಕಲಿಯಬೇಕಾದಂತಹ ಮುಖ್ಯವಾದ ವಿಷಯ. ಉಳಿದ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀಕೃಷ್ಣ.